ಸಂಸ್ಥೆ ಮತ್ತು ಬೇಲೂರು ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಎಲ್ಲರೂ ಸೇರಿ ಇವತ್ತು ಇಲ್ಲಿ ಗಿಡಗಳನ್ನು ಸಸಿಗಳನ್ನು ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಬಹಳ ಮುಖ್ಯವಾದದ್ದು. ಯಾಕೆಂತಂದರೆ ಇವತ್ತು ಇಡೀ ವಿಶ್ವ ಪರಿಸರ ದಿನಾಚರಣೆಯ ಈ ದಿನಾಚರಣೆಯಲ್ಲಿ ಇಡೀ ವಿಶ್ವದಲ್ಲಿ ಅವರು ಪರಿಸರ ರಕ್ಷಣೆಗಾಗಿ ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮವನ್ನು ಎಲ್ಲರೂ ಹಮ್ಮಿಕೊಂಡಿರ್ತಾರೆ. ಸೊ ಇದು ಇಡೀ ವರ್ಷ ನಡಿಬೇಕು ಅಂತ ಹೇಳಿ ಸರ್ಕಾರದವರು ಕೂಡ ಒಂದು ಘೋಷಣೆ ಕೊಟ್ಟಿದ್ದಾರೆ. ಸೊ ಹಾಗೆಯೇ ಈ ಸಸಿಗಳೇನು ಹೇಳ್ತೀವಿ, ಗಿಡ ಮರಗಳು ನಮಗಿಂತನೂ ಮೊದಲಿದ್ದಂಥವು. ಸೊ ನಾವು ಗಿಡ ಮರಗಳಾದ ಮೇಲೆ ನಾವು ಮನುಷ್ಯರು ಬಂದಿದ್ವಿ. ಸೊ ಮೊದಲು ಬರೀ ನೀರಿತ್ತು, ನೀರಾದಮೇಲೆ ಗಿಡ ಮರಗಳು ಬಂತು, ಗಿಡ ಮರಗಳಾದಮೇಲೆ ಪ್ರಾಣಿಗಳು, ಆಮೇಲೆ ಮನುಷ್ಯರು ಬಂದಿದ್ದು. ಸೊ ಹಾಗಾಗಿ ಇದು ಮೊದಲು ಗಿಡ ಮರಗಳ ಒಂದು ಜಗತ್ತಾಗಿತ್ತು. ಸೊ ಆ ಜಗತ್ತಿನಲ್ಲಿ ನಾವು ಅವನ್ನೆಲ್ಲ ಪಕ್ಕಕ್ಕೆ ಸರಿಸಿ, ಅವನ್ನೆಲ್ಲ ಕಿತ್ತಾಕಿ ಕಡ್ದಾಕಿ ನಾವು ಮನುಷ್ಯರು ಜಾಗ ಮಾಡ್ಕೊಳ್ತಾ ಇದ್ದೇವೆ. ಸೊ ಹಾಗಾಗಿ ನಾವು ಅವಕ್ಕೆ ಒಂದು ಮರ್ಯಾದೆ ಕೊಡಬೇಕು, ಮತ್ತು ಅವ್ರಿಗೆ ನಾವು ಒಂದು ಗೌರವ ಕೊಡಬೇಕು ಗಿಡ ಮರಗಳಿಗೆ, ಮತ್ತು ಅವನ್ನು ಮತ್ತೆ ಬೆಳೆಸಿ ಅವಕ್ಕೆ ಒಂದು ಕೃತಜ್ಞತೆ ಸಲ್ಲಿಸಬೇಕು. ಸೊ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಅರಳಿ ಮರ ಇರ್ಬೋದು, ಮತ್ತು ತುಳಸಿ ಮತ್ತು ಅಶ್ವತ್ಥ ವೃಕ್ಷ, ಇದಕ್ಕೆಲ್ಲದಕ್ಕೂ ಕೂಡ ಪೂಜನೀಯ ಭಾವನೆಯಿಂದ ನೋಡಿ ಅದು ದೇವರಿಗೆ ಸಮಾನ, ದೇವರಿದ್ದಾರೆ ಅಲ್ಲಿ ಅನ್ನೋ ಒಂದು ಗೌರವ ಭಕ್ತಿಯನ್ನು ತೋರಿಸ್ತೇವೆ. ಜೊತೆಗೆ ಈ ಪ್ರಪಂಚ ಅಂತಕ್ಕಂಥದ್ದು ಒಂದು ಬಾಡಿಗೆ ಮನೆ ಇದ್ದ ಹಾಗೆ ನಮಗೆ. ಈಗ ಬಾಡಿಗೆ ಮನೆಯಲ್ಲಿ ನಾವು ಸ್ವಲ್ಪ ದಿನ ಇರ್ತೀವಿ, ಆಮೇಲೆ ಹೋಗ್ತೀವಿ. ಆದರೆ ಆ ಬಾಡಿಗೆ ಮನೆನ ಹಾಳು ಮಾಡಿಬಿಟ್ಟು ಹೋಗಲ್ಲ. ಹೇಗೆ ನಮಗೆ ಕೊಟ್ಟಿದ್ರೋ ಹಾಗೆ ನಾವು ಅದನ್ನು ಸಂರಕ್ಷಿಸಿ ಹೋಗ್ತೀವಿ. ಹಾಗೆಯೇ ಈ ಒಂದು ಭೂಮಿನೂ ಕೂಡ ನಮಗೆ ಗಿಡ ಮರಗಳು ಪ್ರಕೃತಿ ನಮಗೆ ಕೊಟ್ಟಿರೋವಂಥದ್ದು. ಸೊ ಹಾಗಾಗಿ ನಾವು ಇದೊಂದು ಬಾಡಿಗೆ ಮನೇಲಿ ಇದ್ದೀವಿ ಅಂತ ತಿಳ್ಕೊಂಡು ಪರಿಸರವನ್ನು ಹಾಳು ಮಾಡದೆ ಆ ಪರಿಸರವನ್ನು ಮುಂದಿನ ಜನಾಂಗಕ್ಕೆ ನಾವು ಕೊಟ್ಟು ಹೋಗಬೇಕು. ಮತ್ತು ಎಷ್ಟೋ ಈಗ ಏನು ಪ್ರಕೃತಿ ವಿಕೋಪಗಳು ಅಂತ ಹೇಳ್ತೀವಿ, ಪ್ರವಾಹಗಳಿರ್ಬೋದು, ಇದು ಒಂದು ಅರ್ಥಕ್ವೇಕ್ಗಳಿರ್ಬೋದು, ಮತ್ತು ಬಿರುಗಾಳಿ, ಮಳೆ, ಇದೆಲ್ಲಕ್ಕೂ ಕೂಡ ಹೆಚ್ಚಿನ ಮಳೆ, ಇದೆಲ್ಲದಕ್ಕೂ ಕೂಡ ನಾವು ಪರಿಸರವನ್ನು ಹಾಳು ಮಾಡ್ತಿರೋದಕ್ಕೆ ಈ ರೀತಿ ಆಗ್ತಾ ಇರೋದು. ಈಗ ಇನ್ನೊಂದು ದೊಡ್ಡ ಒಂದು ಸಮಸ್ಯೆ ಅಂದರೆ ಕ್ಲೈಮೇಟ್ ಹೆಜಾರ್ಡ್ ಅಂತ ಏನು ಹೇಳ್ತೀವಿ, ಹವಾಮಾನದ ವೈಪರೀತ್ಯ ಆಗ್ತಾ ಇದೆ. ಈಗ ಡೆಸರ್ಟ್ಗಳಲ್ಲಿ ಎಲ್ಲಿ ಮರಳುಗಾಡಿದೆಯೋ ಆ ಮರಳು ಭೂಮಿನಲ್ಲಿ ಜಾಸ್ತಿ ಮಳೆ ಆಗ್ತಾ ಇದೆ. ಮಳೆ ಆಗ್ತಿದ್ದಂಥ ಸ್ಥಳದಲ್ಲಿ ಮಳೆ ಕಮ್ಮಿ ಆಗ್ತಾ ಇದೆ. ಸೊ ಮತ್ತು ಇದ್ದಕ್ಕಿದ್ದಾಗೆ ನದಿಗಳಲ್ಲಿ ಪ್ರವಾಹ ಬರ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಮನುಷ್ಯ ಕಾಡನ್ನು ನಾಶ ಮಾಡಿ ಅಲ್ಲಿ ಕಾಂಕ್ರೀಟ್ ಮನೆಗಳನ್ನು ಕಟ್ತಾ ಇರೋದೇ ಮುಖ್ಯ ಕಾರಣ. ಹಾಗಾಗಿ ನಾವು ಇದು ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ಇಡೀ ವರ್ಷ ಪೂರ್ತಿ ಗಿಡಗಳನ್ನು ನೆಡಬೇಕು, ಸಂರಕ್ಷಣೆ ಮಾಡಬೇಕು. ಅದು ನಿಮ್ಮೆಲ್ಲರ ಕರ್ತವ್ಯ. ಈ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿರೋದಕ್ಕೆ ತಮಗೆಲ್ರಿಗೂ ಕೃತಜ್ಞತೆ ಸರ್.